ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಗಾಂಧಿಗ್ರಾಮ ಪ್ರಶಸ್ತಿ ತಾರತಮ್ಯ ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಿಂದ ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆ. 15 ದಿನಗಳೊಳಗಾಗಿ ಬೇಡಿಕೆಗಳು ಈಡೇರದಿದ್ದಲ್ಲಿ ಮರ್ಕಲ್ ಗ್ರಾಮದಲ್ಲಿ ರಾಸ್ತಾ ರೋಕೋ ಚಳವಳಿಗೆ ಎಚ್ಚರಿಕೆ. ಬೀದರ್ 2024-25ನೇ ಸಾಲಿನ ಗಾಂಧಿಗ್ರಾಮ ಪ್ರಶಸ್ತಿಗೆ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯನ್ನು ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿರುವುದಾಗಿ ಆರೋಪಿಸಿ ಮರ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳು ಇಂದು ಜಿಲ್ಲಾ ಪಂಚಾಯತ್ ಹೊರಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಗಾಂಧಿಗ್ರಾಮ ಪ್ರಶಸ್ತಿಗೆ ಅಂತಿಮ ಹಂತದಲ್ಲಿ ಮರ್ಕಲ್ ಗ್ರಾಮ ಪಂಚಾಯಿತಿ 152 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೂ 142 ಅಂಕ ಪಡೆದ ಬರೂರ್ ಗ್ರಾಮ ಪಂಚಾಯಿತಿಗೆ ಮೊದಲಿಗೆ ಪರಿಶೀಲನೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಪರಿಶೀಲನೆಗೆ ನೇಮಿಸಲಾದ ಬಸವಕಲ್ಯಾಣ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಳ್ಳಿ ಅವರು ಹೆಚ್ಚಿನ ಅಂಕ ಪಡೆದ ಮರ್ಕಲ್ ಪಂಚಾಯಿತಿಗೆ ಮೊದಲು ಭೇಟಿ ನೀಡದೆ 2ನೇ ಸ್ಥಾನದಲ್ಲಿದ್ದ ಬರೂರ್ ಪಂಚಾಯಿತಿಗೆ ಮೊದಲು ತೆರಳಿದ್ದು ಈ ನಡೆ ಸಂಶಯ ಹುಟ್ಟಿಸುವಂತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ. 3ನೇ ಸ್ಥಾನದಲ್ಲಿದ್ದ ಮನ್ನಳ್ಳಿ ಪಂಚಾಯಿತಿಯ ಪರಿಶೀಲನೆ ಮುಗಿಸಿದ ಬಳಿಕ ಸಂಜೆ 6 ಗಂಟೆಯ ನಂತರ ಮರ್ಕಲ್ ಪಂಚಾಯಿತಿಗೆ ಬಂದು ಪರಿಶೀಲನಾಧಿಕಾರಿಗಳು ಸಮರ್ಪಕ ದಾಖಲೆ ಪರಿಶೀಲನೆ ನಡೆಸದೆ ಹಾಗೂ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸದೆ ತೆರಳಿದ್ದಾರೆ ಎನ್ನಲಾಗಿದೆ. ಇದರಿಂದ ಮರ್ಕಲ್ ಪಂಚಾಯಿತಿಯನ್ನ ಗಾಂಧಿಗ್ರಾಮ ಪ್ರಶಸ್ತಿಯಿಂದ ಹೊರಗಿಡಲು ವ್ಯವಸ್ಥಿತ ಹುನ್ನಾರ ನಡೆದಿದೆ ಎಂಬ ಅನುಮಾನ ಮೂಡಿದೆ ಎಂದು ಸದಸ್ಯರು ತಿಳಿಸಿದ್ದಾರೆ. ಇನ್ನು ಯಾವ ಪಂಚಾಯಿತಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ಎಂಬ ಮಾಹಿತಿ ಸಾರ್ವಜನಿಕವಾಗಿ ಪ್ರಕಟಿಸದೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡದೆ ಇರುವುದರಿಂದ ಪರಿಶೀಲನಾ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಎಂದು ಆರೋಪಿಸಲಾಗಿದೆ. ಈ ಕುರಿತು ಜನವರಿ 3ರಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ ಪುನರ್ ಪರಿಶೀಲನೆಗೆ ನಿರಾಕರಿಸಿ ಬರೂರ್ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಅಧಿಕಾರಿಗಳು ಉಡಾಫೆ ಉತ್ತರ ನೀಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಪ್ರಮುಖ ಬೇಡಿಕೆಗಳು ಗಾಂಧಿಗ್ರಾಮ ಪ್ರಶಸ್ತಿಗೆ ಬರೂರ್ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡಿದ ಕುರಿತು ಪ್ರಶ್ನಾವಾರು ಅಂಕಪಟ್ಟಿ ಹಾಗೂ ದಾಖಲೆಗಳನ್ನು ಬಹಿರಂಗಪಡಿಸುವುದು, ಪರಿಶೀಲನಾಧಿಕಾರಿಗಳು ನೀಡಿರುವ ಅಂಕಪಟ್ಟಿಯನ್ನು ಅವರ ಸಹಿಯೊಂದಿಗೆ ಪ್ರಕಟಿಸುವುದು ಹಾಗೂ ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದ ಪುನರ್ ಪರಿಶೀಲನಾ ತಂಡ ರಚಿಸಿ ನ್ಯಾಯಯುತ ಹಾಗೂ ಪಾರದರ್ಶಕವಾಗಿ ಮರುಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಲಾಗಿದೆ. 15 ದಿನಗಳೊಳಗೆ ಬೇಡಿಕೆಗಳು ಈಡೇರದಿದ್ದಲ್ಲಿ ಬೀದರ್ ಔರಾದ್ ಮಾರ್ಗದ ಮಧ್ಯದಲ್ಲಿರುವ ಮರ್ಕಲ್ ಗ್ರಾಮದಲ್ಲಿ ರಾಸ್ತಾ ರೋಕೋ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಖಲೀಲ್ ಮಿಯಾ ಗುತ್ತೇದಾರ್, ದೀಪಕ್ ಮಾಳ್ಗೆ, ಚಂದ್ರಶೇಖರ್ ಬುಯ್ಯ, ದೀಪಕ್ ಮಾಳ್ಗೆ, ಶಿವಕುಮಾರ್ ಪೋತೆ ಇವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ ಗಾಂಧಿ ಪುರಸ್ಕಾರ ಕೊಡುವಲ್ಲಿ ತಾರತಮ್ಯ ಮಾಡಿರುವ ಹೇಳಿ ಧಿಕ್ಕಾರ. ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ ಮರ್ಕಲ್ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಕೊಡಲೇಬೇಕು. 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 ಗಾಂಧಿ ಪುರಸ್ಕಾರ ಕೊಡಲೇಬೇಕು. ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗಾಂಧಿ ಪುರಸ್ಕಾರ ತಾರತಮ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಯಾರು ಕೂಡ ಪ್ರಶ್ನೆ ಮಾಡಿ ಹೋರಾಟ ಮಾಡಿಲ್ಲ. ಈ ಆಫೀಸರ್ ಬಂದಾಗ ಸಿಒ ಸಾಹೇಬ್ ಆಗಲಿ ನೀವು ಯಾರೇ ಆಗಲಿ ತಪ್ಪು ಮಾಡಿದಾಗ ಅಷ್ಟೇ ಜನ ಆಕ್ರೋಶ ಆಗ್ತಾರೆ ಸರ್. ಮತ್ತು ಅದು ಪದ್ಧತಿ ಮಾಡ್ಕೋಬೇಡ್ರಿ. ಹೋರಾಟ ಮಾಡೋದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಲ್ಲ ಅಧಿಕಾರಿಗಳಿಂದ ಆಗೋದು ಬೇಡ. ನೀವು 10 ದಿನದಾಗ ನ್ಯಾಯ ಕೊಡಲು ಹೋದಿರಿ,
ಆ ಮುಂದಿನ ಯಾವುದೇ ಆಗು ಹೋಗೋಳಿಗೆ ಕಾರಣ ತಾವೇ ಆಗ್ತಾರೆ ಸರ್ ದಯಮಾಡಿ. ಮತ್ತು ಇವ್ರು ಕಡ್ಡಾಯ ನಮ್ಗೆ ಕೂಡ ಹೇಳ್ತಿಲ್ಲ ನೀವು ಅಂದ್ರೆ ಅವ್ರು ನಮ್ಗಿಂತ ಚಲೋ ಕೆಲಸ ಮಾಡಿದ್ರೆ ಅವರು ನ್ಯಾಯ ಕೊಡೋರು. ಅವರೇ ಎದ್ದು ಬೆಲ್ಲೆ ಎದ್ದು ಹೊಲ ಮಾಡಿದ್ರು ಅದು ಗಲತ್ ಆಗ್ತದ. ಇದು ಎಲ್ಲ ಷಡ್ಯಂತ್ರ ಕ್ರಿಯಾಶೀಲ ಮಂತ್ರಿಗಳಾರ, ಕ್ರಿಯಾಶೀಲ ಮುಖ್ಯಮಂತ್ರಿ ಅರ, ಇಂಥವ್ರು ತಪ್ಪು ಮಾಡಿ ಇಲ್ಲಿ ಸರ್ಕಾರಕ್ಕೆ ಮುಂದಿನ ಇದು ಆಗೋ ಹೋಗೋಳಿಗೆ ಸರ್ಕಾರಕ್ಕೆ ಇದು ಮೇನ್ ಯಾವುದು ಜವಾಬ್ದಾರಿ ಆಗ್ತದ. ಇದು ಅಧಿಕಾರಿಗಳು ನೀವೇ ಆಗ್ತದೆ ಅಂತ ಹೇಳ್ತೀವಿ. ಆದ್ದರಿಂದ ನಮಗೆ ಕ್ಲಿಯರ್ ಹೇಳ್ಬೇಕು. ಆಗಲ್ದಂದ್ರೆ ನಾವು ಏನು ಮಾಡಬೇಕು, ಮಂತ್ರಿಯವ್ರ ಮನೆ ಮುಂದೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ನಮಗೆಲ್ಲ ಗೊತ್ತಿದೆ ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ಧರಣ ಮಾಡೋದು ಉದ್ದೇಶ ಏನೆಂದರೆ 2024-25 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆಯಲ್ಲಿ ಏನಂದ್ರೆ ಯಾವ ಪಂಚಾಯತ್ಗೆ ಅದು ಅವಾರ್ಡ್ ಸಿಗಬೇಕಾಗಿತ್ತು ಅಂಥ ಪಂಚಾಯತನ್ನು ಕೈಬಿಟ್ಟು ಕೆಲ ಭ್ರಷ್ಟ ಅಧಿಕಾರಿಗಳನ್ನು ಕೂಡಿಕೊಂಡು ಯಾವ ಪಂಚಾಯತ್ ಏನೋ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿಲ್ಲ ಅಂಥ ಪಂಚಾಯತ್ಗೆ ಏನಾದರೂ ಇವರು ಅವಾರ್ಡ್ ಕೊಟ್ಟಿದ್ದಾರೆ. ಈ ಅವಾರ್ಡ್ನಲ್ಲೂ ಕೂಡ ಬೇರೆ ಕೆಲಸದಲ್ಲಿ ಭ್ರಷ್ಟಾಚಾರ ನಡೆದ್ರೆ ಅವಾರ್ಡ್ ಕೊಡೋದ್ರಲ್ಲೂ ಭ್ರಷ್ಟಾಚಾರ ನಡೆದಿದೆ ಇಲ್ಲಿ ಜಿಲ್ಲೆಯಲ್ಲಿ. ಅದರ ಸಲುವಾಗಿ ಏನಂದ್ರೆ ಇಲ್ಲಿ ನಾನು ಮೊದಲು ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ 3 ಪಂಚಾಯತ್ ಇದು ಕರೆದ್ರು, ಎಕ್ಸಾಮ್ಗೆ ಇದು ಕರೆದ್ರು ಅಭಿವೃದ್ಧಿ ಪರಿಗೆ ಕರೆದಿನಾಗ ಏನಂದ್ರು ನಮ್ಮ ಪಂಚಾಯತ್ ಏನಂದ್ರು 152 ಅಂಕೆ ತಗೊಳ್ತದೆ. ಆದರೆ ಮತ್ತು ಬರೂರು ಪಂಚಾಯತ್ 147 ಅಂಕೆ ತಗೋತದೆ. ಮಣ್ಣಲ್ಲಿ ಪಂಚಾಯತ್ಗಳು 172 ಅಂಕೆ ತಗೋತದೆ. ತಗೊಂಡ ನಂತರ ಇದಕ್ಕೇನಾದ್ರು ಪರಿಶೀಲನಾಧಿಕಾರಿ ಏನಂದ್ರು ಬಸವ ಕಲ್ಯಾಣ ತಾಲೂಕಾ ಪಂಚಾಯತ್ ಯುವ ಅಧಿಕಾರಿಗೆ ನೇಮಿಸಿದ್ರು. ಅವ್ರು ಏನಾದ್ರು ಪರಿಶೀಲನೆ ಮಾಡಕ್ಕೆ ರಾತ್ರಿ 8 ಗಂಟೆಗೆ ಬಂದ್ರೆ ಪಂಚಾಯತ್ ಯಾವುದೋ ಪರಿಶೀಲನೆ ಮಾಡದೆ ಏನು ನೋಡದೆ ಅಭಿವೃದ್ಧಿ ಕೆಲಸ ಏನು ನೋಡದೆ ಹಾಗೆ ಬಂದಿದ್ದಾರೆ. ಬಂದೇನಂದ್ರೆ ಅವರು ಬರೂರು ಪಂಚಾಯತ್ ಮತ್ತು ಅಲ್ಲಿ ಅಧಿಕಾರಿ ಯಾವುದು ಏನು ಸೆಟಲ್ಮೆಂಟ್ ಆಗಿದೆ ಗೊತ್ತಿಲ್ಲ. ಅದು ಒಳ್ಳೆ ರೀತಿ ಅದು ಒಳ್ಳೆ ಕೆಲಸ ಮಾಡಿದ ನಂತರ ವರದಿ ಕೊಟ್ಟು ಸಲ್ಲಿಸಿದ್ದಾರೆ. ಆ ವರದಿ ಸಲ್ಲಿಸಿದ ನಂತರ ನಾನು 3 ತಾರೀಕು ಏನಾದ್ರು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಅರ್ಜಿ ಮನವಿ ಸಲ್ಲಿಸಿದ್ದೇನೆ. ನೋಡಿ ಸರ್, ಇದರಲ್ಲಿ ತಾರತಮ್ಯ ಆಗಿದೆ, ಒಳ್ಳೆ ಸರ್ವೆ ಆಗಿಲ್ಲ ಮತ್ತು ಅವ್ರೇನು ಇದು ಮಾಡಿಲ್ಲ. ಮತ್ತೇನಾದ್ರು ರಾತ್ರಿ 8 ಗಂಟೆಗೆ ಬಂದು ಇದು ವೆರಿಫೈ ಮಾಡಿದ್ದಾರೆ, ಅದು ವೆರಿಫೈ ಕರೆಕ್ಟ್ ಆಗಿಲ್ಲ. ಇನ್ನೊಂದ್ಸಲ ಬೇರೆ ಅಧಿಕಾರಿಗಳಿಂದ ವೆರಿಫೈ ಮಾಡಿಸಿ ಅಂತ ಹೇಳಿದೆ ಸರ್. ಆದ್ರೂ ಅವ್ರು ಏನಾದ್ರು ಒಪ್ಪಿಲ್ಲ. ಆ ನಂತರ ಮತ್ತೆ ಕೇಳಿದೆ, ಇಲ್ಲ ಅದು ಬರೂರು ಪಂಚಾಯತ್ ಫೈನಲ್ ಆಗಿದೆ, ಅದು ಏನ್ ಮಾಡೋದು ಮಾಡ್ಕೊಂಡು ನೀವು ಕೋರ್ಟಿಗೆ ಹೋಗ್ರಿ ಅಂತ ಅವ್ರು CS ಅವ್ರಿಗೆ ಹೇಳಿದ್ದಾರೆ ಸರ್. ಅದ್ರ ಸಲುವಾಗಿ ಏನಾದ್ರು ನಾವು ಇವತ್ತು ಧರಣ ಕೊಡ್ತಾ ಇದ್ದೇವೆ. ಮತ್ತೆ ಮುಂದೆ ಏನಾದ್ರು ಅವರು ಇನ್ನೊಂದ್ಸಲ ಸರ್ವೆ ಮಾಡಿ ಅದು ಕರೆಕ್ಟ್ ಯಾರಿಗೆ ನ್ಯಾಯ ಸಿಗಬೇಕಂತ ಮಾಡಲಿಲ್ಲ ಅಂದ್ರೆ ನಾವು ಇದಕ್ಕೆ ಧರಣ ಗೊತ್ತಿಗೆ ಮುಗಿಯಂಗಿಲ್ಲ. ಇದಕ್ಕೆ ನಾವು ಮುಂದೆ ಕಂಟಿನ್ಯೂ ಹೊರಿಸ್ತೇನೆ. ಇವತ್ತು ಅವ್ರಿಗೆ ಮೆಮೊರಂ ಮುಖಾಂತರ ಅವರಿಗೆ ಕೇಳ್ಕೊತಾ ಇದ್ದೇನೆ, 15 ದಿವಸದ ಒಳಗಾಗಿ ಅಗರ್ ತಾವು ಇದಕ್ಕೆ ಬರೆಗೆ ಪರಿಶೀಲನೆ ಮಾಡಿ ಅದು ಯಾವ ಪಂಚಾಯತ್ ಕೊಡಬೇಕು ಆ ಪಂಚಾಯತ್ ಆಯ್ಕೆ ಮಾಡೋದು ಹೋಗೋದಲ್ಲಿ ನಾನು ಬೀದರ್ ಅವರ ರಸ್ತೆಯನ್ನು ಬಂದ್ ಮುಖಾಂತರ ಮತ್ತೆ ಇದಕ್ಕೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತು ತಮ್ಮ ಮುಖಾಂತರ ಹಾಗೂ ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಬಯಸ್ತಾ ಇದ್ದೇನೆ.